ಏನೇನಿಲ್ಲ ಸರ್, ನಮ್ಮ ಖಾನಾವಳಿ ಬಿಸ್ನೆಸ್ ಸರ್. ನಾವು ಇಲ್ಲಿ ಬಿಜಾಪುರದವ್ರು, ನಾವು ಇಲ್ಲಿ ಬಂದು ಖಾನಾವಳಿ ಮಾಡ್ಕೊಂಡಿದ್ದೀವಿ. ಇದ್ಮೇಲೆ ಒಂದು 3 ತಿಂಗಳಿಗೆ ಅವನು ಬಂದ ರೆಂಟ್ ಹಿಡಿತೀನಿ ಅಂತೇಳಿ. ಏನು ಮಾಡ್ತೀರಿ ಸರ್ ಅಂತಂದರೆ, ನಾವು ಶೇರ್ ಮಾರ್ಕೆಟು ಕೋಚಿಂಗ್ ಕ್ಲಾಸ್ ಮಾಡ್ತೀವಿ, ಟ್ರೇಡಿಂಗ್ ಕ್ಲಾಸ್ ಮಾಡ್ತೀವಿ, ಮತ್ತು ಶಶಿದು ಪ್ಲ್ಯಾಂಟ್ ಮಾಡ್ತೀವಿ, ರಿಯಲ್ ಎಸ್ಟೇಟ್ ದಂಧ ಮಾಡ್ತೀವಿ. ಆಯ್ತು ಸರ್, ಮಾಡಿ ಸರ್, ನಮ್ಮದೇನು ತೊಂದರೆ ಇಲ್ಲ. ಇಲ್ಲ ನೀವು ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು? ನಾವು ಒಂದು 6 ತಿಂಗಳಾಯ್ತು ಸರ್ ಸುಮಾರು ಬಂದು. ಸರ್, ಇಲ್ಲಿ ನಾವು ಶೇರ್ ಮಾರ್ಕೆಟ್ ಮಾಡ್ತೀವಿ ಸರ್. ನೀವು ಅಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೂ ಲಾಭ ಕೊಡ್ತೀವಿ ನಾವು. ಸರ್, ಹೆಂಗೆ ಕೊಡ್ತೀರಿ ಸರ್? ನಮಗೆ 1 ಲಕ್ಷಕ್ಕೆ 10 ಲಕ್ಷ ಬರ್ತಿರ್ತವೆ, ಒಂದು ನಿಮಿಷನಾಗ 10 ಲಕ್ಷ ಹೋಗ್ತಿರ್ತದೆ. ಅದು ಏನು ಮಾಡೋದು, ನಿಮಗೊಂದು ಮ್ಯಾಕ್ಸಿಮಮ್ ಅಮೌಂಟ್ ಕೊಡ್ತೀವಿ ನಾವು, ಲಾಭ ಒಂದು 10% ನಿಮಗೆ ಕೊಡ್ತೀವಿ ನಾವು 1 ಲಕ್ಷಕ್ಕೆ ಅಂತಂದರು ಸರ್. ಅಂದರೂ ಒಂದು 2 ತಿಂಗಳು ನಾನು ಬಿಟ್ಟೆ. ನಾನು ಲೋನ್ ಮಾಡ್ಕೊಂಡೆ ಸಿದ್ಧಸಿರಿ ಬ್ಯಾಂಕಲ್ಲಿ 3.5 ಲಕ್ಷ, 1 ಲಕ್ಷ ನನ್ನ ಹತ್ರ ಇಟ್ಕೊಂಡು 5 ಲಕ್ಷ ನಾನು ದುಡ್ಡು ಶೇರ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಪ್ರತಿ ತಿಂಗಳು ನನಗೆ 50,000 ಅಂತ ಕೊಟ್ಟಿದ್ದೆ ಇನ್ಕಮ್ಮು. ಒಂದು 5 ತಿಂಗಳ ಕೊಟ್ಟ. 5 ತಿಂಗಳಾಗಿಂದ ಮತ್ತೆ ಅವ ಇನ್ನೊಂದು ಸ್ವಲ್ಪ ಅಮೌಂಟ್ ಇದ್ರೆ ಹಾಕಿರಿ, ನಿಮ್ಗೆ ಒಳ್ಳೆಯ ಲಾಭ ಕೊಡಕತ್ತಿಲ್ಲ ನಾನು. ಸರ್, ಮತ್ತೆ ನಾನು ಹೊಲ ರಿಜಿಸ್ಟ್ರೇಷನ್ ಮಾಡಿ 40 ಲಕ್ಷ ತೊಗೊಂಬಂದೆ, ತಂದು ಹಾಕಿದೆ ಸರ್. 1 ತಿಂಗಳು 2 ತಿಂಗಳು ಕೊಟ್ಟರು. ಅದಾದ್ಮೇಲೆ ನಮ್ಮ ಮಿಸ್ಸಸ್ ಅವ್ರದ್ದು ಗೋಲ್ಡ್ ಇತ್ತು, ಅದೊಂದು 8 ಲಕ್ಷ 9 ಲಕ್ಷಕ್ಕೆ ಅಲ್ಲಿ ಮಣಿಪುರಂ ಗೋಲ್ಡಲ್ಲಿ ಇಟ್ಟು ಅದು ತಂದು ಇನ್ವೆಸ್ಟ್ಮೆಂಟ್ ಮಾಡಿದೆ. ನಮ್ಮ ಹಳೆಗೆ ಹೇಳಿದೆ, ಅವನು ಒಂದು 5 ಲಕ್ಷ ಮಾಡ್ದೆ. ನಮ್ಮ ಅಣ್ಣಂದಿತ್ತು 5 ಎಕರೆ 4 ಗುಂಟೆ, ಅವನು ಮಡ್ಗೇಜ್ ಮಾಡಿ 19,50,000 ತಂದು ಹಾಕಿದ. ಅಣ್ಣ ಒಳ್ಳೆಯ ಲಾಭ ಕೊಡತ್ತಾನ, ಒಳ್ಳೆ ಮನುಷ್ಯ ಅದನ್ನು, ಹಿಂಗೆ ಅದನ್ನು ಹೈದ್ರಾಬಾದ್ ಇವ ಅಂತ ಹೇಳಿದ್ರು. ಹಿಂಗೆ ಅಂತೇಳಿ BC ಮಾಡ್ತೀನಿ ಅಂತ ಹೇಳಿದ್ರು. BC ಮಾಡಿ 1 ಲಕ್ಷಕ್ಕೆ 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಹತ್ತುತ್ತೆ ಅಂದರೆ ಮರುದಿನನೇ 2 ಲಕ್ಷ BC ಕೊಡೋದು. ಹತ್ತಲಿಲ್ಲ ಅಂದರೆ ಅದಕ್ಕೆ ನಿಮಗೆ ಲಾಭ ಕೊಡ್ತೀನಿ ನಾನು, 1 ಲಕ್ಷಕ್ಕೆ 3,000 ರೂಪಾಯಿ ಅಂತ ಲಾಭ ಕೊಡ್ತದೆ ಪ್ರತಿ ತಿಂಗಳಿಗೆ. ಹಾಗಂತೇಳಿ ಒಂದು 2 ತಿಂಗಳಿಂದ ಸ್ವಲ್ಪ ಇಂಟ್ರೆಸ್ಟ್ ಕೊಡೋದು ಕಡಿಮೆ ಮಾಡ್ದೆ. ಅವ್ನು ದುಡ್ಡು ಬರಲಿಲ್ಲ ಅಂತ ನಮಗೆ ಹೇಳ್ದೆ, ಕೊಡ್ತೀನಿ, ಬರೋದೈತಿ, ಮಾರ್ಚ್ ಇದೆ, ಮುಂದಿನ ತಿಂಗಳು ಕೊಡ್ತೀನಿ, ಎಡಿಟ್ ಮಾಡ್ತಾಯಿದ್ದಾರೆ ಎಲ್ಲ ಅಕೌಂಟ್ಗಳು. ಹಾಗೆ ಆಯ್ತು ಸರಿ, ಓಕೆ ಸರ್, ನಾವು ನಂಬಿದ್ದೀವಿ, ಆಯ್ತು ಕೊಡಿರಿ ಸರ್ ಅಂತಂದು. ಮಾರ್ಚು ಮುಗೀತು, ಏಪ್ರಿಲ್ ಬಂತು. ಕೊಡ್ತೀನಿ ಅನ್ಕೊಂತೆ. ಏಪ್ರಿಲ್ 30ನೇ ತಾರೀಕಿಗೆ ಅವನು ಹೋಗಿಬಿಟ್ಟ ಸರ್. ಹೋದ್ಮ್ಯಾಗೆ ಒಂದು 8-9 ದಿವಸ ಫೋನ್ ಚಲೋ ಇಟ್ಟಿದ್ದ. 9-10 ದಿನಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟ. ನೋಡಿದೆ ಸರ್, ಕಾಯ್ದ್ವಿ, ಫೋನ್ ಮಾಡಿದ್ವಿ, ಆ ಕಡೆ ಈ ಕಡೆ ಎಲ್ಲ ಕಡೆ ತಿರುಗಾಡಿದ್ವಿ ಸರ್, ಯಾವುದೂ ಪತ್ತ ಹತ್ತಲಿಲ್ಲ. ನಾನು ACP ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಸರ್, ಕಮಿಷನರು ಮತ್ತು ACP ಆಫೀಸ್ ಗುಲ್ಬರ್ಗ. ಅವಾಗ ಹೇಳಿದ್ರು, ಆಯ್ತಪ್ಪ, ಹಿಂಗೆ ಮಾಡಬಾರ್ದು, ಇದೆಲ್ಲ 2 ನಂಬರ್ ಇರ್ತಾವೆ, ಫ್ರಾಡ್ ಇರ್ತಾವೆ, ಯಾಕೆ ಮಾಡ್ತೀರಿ? ದಿನ ಮೊಬೈಲ್ನಾಗೆ ಬರ್ತಿರ್ತಾವೆ, ನಿಮಗೆ ಗೊತ್ತಾಗಲ್ಲ, ನೀವು ತಿಳಿದವ್ರು ಇದ್ದೀರಿ, ಎಜುಕೇಟೆಡ್ ಇದ್ದೀರಿ. ಸರ್, ನಾವು ಮೋಸ ಹೋಗಿ ಸರ್, ನಮ್ಗೆ ಗೊತ್ತಾಗಿಲ್ಲ. ನಾನು 10ನೇ ಸಾಲಿ ಕಲ್ತೀನಿ, ನನಗೇನು ಜಾಸ್ತಿ ಸಾಲಿ ಕಲ್ತೀನಿ ಸರ್, ಅದ್ರಾಗ ಮಾಹಿತಿ ಇಲ್ಲ ಸರ್. ನಂಗೆ ಒಂದು ದುಡ್ಡಿನ ಆಸೆಗಾಗಿ ನಾನು ಮಾಡೀನಿ ಸರ್. 800 ಜನ ಮೋಸ ಮಾಡಿದ್ದೀನಿ ಸರ್. ಅವನು 400 ಜನ ಹೆಣ್ಮಕ್ಳಿದ್ದಾರೆ, ಅವ್ರ ಪರಿಸ್ಥಿತಿ ಭಾಳ ಗೋಳಾಟ ನಡೆದಿದೆ. ಗಂಡದರಿಗೆ ಗೊತ್ತಿಲ್ಲದೆ ತಾಳಿ ಬಂಗಾರ ಎಲ್ಲ ಇಟ್ಟು ಇಂಟ್ರೆಸ್ಟ್ನಂಗೆ 3 ರಂಗೆ ಇಂಟ್ರೆಸ್ಟ್ನಂಗೆ ತಂದು ಹಾಕಿದ್ದಾರೆ. ಅವ್ರ ಪರಿಸ್ಥಿತಿ ರೋಡಿಗೆ ಬಂದದ. ಗಂಡದವರು ಮನೆಯಲ್ಲಿ ಇಟ್ಕೊಳ್ಳೋಕೆ ತಯಾರಿಲ್ಲ. ನೀವು ಈ ಥರ ಯಾಕೆ ಮಾಡಿದ್ರಿ ಸರ್? ನಮಗೆ ಪರಿಹಾರ ಮಾಡಿ ರಿಕವರಿ ಮಾಡಿ ಕೊಡ್ರಿ ಅಮೌಂಟ್ ಅಂತ ಕಮಿಷನರ್ಗೆ ಮತ್ತು ACPಗೆ ರಿಪೋರ್ಟರ್ ಮುಖಾಂತರ ನಾನು ಹೇಳೋಕ್ಕೆ ಬಯಸ್ತೀನಿ.